ಸ್ಟ್ಯಾಚು ವಾವ್. ಅರೆ ಇಲ್ಲೆಲ್ಲ ಕಂಟೈನರ್ ಮನೆಗಳೆಲ್ಲ ಇದೆ. ಏನ್ ಎಲ್ಲ ಟ್ರಿಪ್ ಎಲ್ಲ ಲೊಕೇಶನ್ಗೆ ನಾನೇ ಲೇಟಾಗಿ ಬರ್ತಾ ಇರೋದು. ಏರಿಯಾನೇ ಫುಲ್ ಎಲ್ಲ ಬ್ಲಾಸ್ಟ್ ಮಾಡ್ಬಿಟ್ಟಾರಲ್ಲ ಇಲ್ಲಿ ಎಲ್ಲ. ಏನೋ ಸೆಲೆಬ್ರೇಷನ್ ಎಲ್ಲ ಆಗೋಗ್ಬಿಟ್ಟಿದೆ. ನಮ್ಮ ಗಾಡಿಗಳು ತಿರುಗಿಸೋಷ್ಟೊತ್ತಿಗೆ ಒನ್ ಆ್ಯಂಡ್ ಓನ್ಲಿ ಪೇಸ್. ಹಾಯ್ ಹಲೋ ನಮಸ್ಕಾರ. ಡೇ 4 ವ್ಲಾಗ್ಗೆ ಸ್ವಾಗತ. ಸೊ ಈಗ ಟೈಮ್ ಬಂದ್ಬಿಟ್ಟು 6:22. ಪದ್ಮನಾಭ ಸ್ವಾಮಿ ಟೆಂಪಲಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಇನ್ನೊಂದು ಇಲ್ಲಿ ಶಿವನ್ ಸ್ಟ್ಯಾಚ್ಯೂದು ಏನೋ ಇದೆಯಂತ ದೇವಸ್ಥಾನ, ಅದೊಂದು ಅಲ್ಲಿಗೆ ಹೋಗಿ ಅದನ್ನ ನೋಡಿಕೊಂಡು ಅಲ್ಲಿಂದ ಡೈರೆಕ್ಟ್ ಕನ್ಯಾಕುಮಾರಿ. ಮತ್ತೊಂದು ಸಲ ಕನ್ಯಾಕುಮಾರಿಗೆ. ನಾವು ಇದೇ ಸ್ಟೈಲೇ ಉಳ್ಕೊಂಡಿದ್ದು. ಇದರ ಹೆಸರು ಬಂದ್ಬಿಟ್ಟು ರೂಪಮ್ಮ ಏನೋ ಇದೆಯಲ್ಲ, ರೂಪ್ ಮಹಲ್ ಅಂತ. ರೂಪ್ ಮಹಲ್ ಪ್ರೀಮಿಯರ್ ಇನ್ ಅಂತೇಳಿ ಚೆನ್ನಾಗಿತ್ತು ಅಷ್ಟೇ. ಓಕೆ ಎಣ್ಣೆ ಜಟ ಇದನ್ನು ನೋಡಿರ್ತೀರ ಏನೋ ವೀಡಿಯೋಸ್ ಎಲ್ಲ. ಎಕ್ಸಾಕ್ಟಲ್ಲಿ ಹೋಗೋ ಅಷ್ಟೊತ್ತಿಗೆ ಸರಿ ಮಳೆ ಮೇಲೆ ಹೋಗೋ ಅಷ್ಟೊತ್ತಿಗೆ ಆ ರೋಪ್ ವೇ ಹೋಗಿದ್ದು ಭಾಳ ಚೆನ್ನಾಗಿತ್ತು. ಅದಂತೂ ಭಾಳ ಇಷ್ಟ ಆಯಿತು. ಅಪ್ಪ ಮ್ಯಾಪ್ ಒಂದು ಹಾಕ್ಬೇಕಲ್ಲ, ಮತ್ತೆ ಹೋಗ್ತೀನಿ ನಾನು. ಇಲ್ಲ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಮಾತ್ರ ಒಳ್ಳೆ ದರ್ಶನ ಆಯಿತು, ಸಖತ್ತಾಗಿತ್ತು ಮಾತ್ರ. ಈಗ ಹೋಗ್ತಿರೋ ದೇವಸ್ಥಾನ ಬಂದ್ಬಿಟ್ಟು ಅಳಗಿಯ ಮಲೆಯ ಏನೋ ಇದೆ ಆ ದೇವಸ್ಥಾನ. ಅದು ಶಿವನ್ ಒಂದು ಸ್ಟ್ಯಾಚ್ಯೂ ಇದೆ, ಸ್ವಲ್ಪ ದೇವಸ್ಥಾನ ಇದೆ. ಬೆಳಗ್ಗೆ 5 ಗಂಟೆಗೋ 5:15 ಓಪನ್ ಆಗುತ್ತೆ, ಮತ್ತು 10:30 ಕ್ಲೋಸ್ ಆಗುತ್ತೆ. ಮತ್ತೆ ಸಂಜೆ 5ಕ್ಕೆ ಓಪನ್ ಆಗಿ ಮತ್ತು ನೈಟು 10 ತನಕ ಏನೋ ಇದೆ. ವಾವ್, ಏನು ಸಖತ್ತಾಗಿ ಕಾಣಿಸ್ತಿದೆ ನೋಡ್ರಿ. ವೀಲು ಆರ್ತು. ಎಲ್ಲ ಬರ್ತಾರೆ. ಸ್ಟ್ಯಾಚು ವಾವ್, ಸೂಪರ್. ಎಲ್ಲ ಸಾಕಾಗಿ ಕಾಣ್ತಾ ಇದೆ. ಅಯ್ಯೋ ದರ್ಶನ ಎಲ್ಲ ಆಯ್ತು, ನೋಡ್ಕೊಂಡು ಈಗ ನಮ್ಮ ಪ್ರಯಾಣ ಕನ್ಯಾಕುಮಾರಿ. ಮತ್ತೆ ಕನ್ಯಾಕುಮಾರಿಗೆ ಲಾಸ್ಟ್ ಇಯರ್ ಡಿಸೆಂಬರಿಗೆ ಹೋಗಿದ್ವಿ ನಾನು ಮನು. ಮತ್ತೆ ಈ ಇಯರ್ ಕನ್ಯಾಕುಮಾರಿ. ಇವಾಗ ಟೈಮ್ ಎಷ್ಟಾಯಿತು ಅಂದರೆ 2:40, 2:41. ಈಗ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಅಂದರೆ ತಿರುಚೆಂದೂರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಮುರುಘಾ ಟೆಂಪಲ್ ಇದೆಯಂತೆ,
ಅಲ್ಲಿ ನೋಡಿಕೊಂಡು ನೆಕ್ಸ್ಟು ರಾಮೇಶ್ವರಂ ಹೋಗೋಣ ಅಂತ. ಕನ್ಯಾಕುಮಾರಿಲಿ ಆ್ಯಸ್ ಯೂಶ್ವಲ್ ನಾನು ಮತ್ತು ಮನು ಲಾಸ್ಟ್ ಟೈಮ್ ಹೋದಾಗ ಲಾಂಚಲ್ಲೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ವಿವೇಕಾನಂದ ಸ್ಟ್ಯಾಚು ಅದನ್ನು ತೋರಿಸ್ಕೊಂಬರ್ತಾರಲ್ವ, ಸೊ ಅದೇ ಥರನೇ ಇದಕ್ಕೂ ಹಂಗೆ ಮಾಡಿದ್ವಿ, ಹೋಗಿ ಬಂದ್ವಿ, ಚೆನ್ನಾಗಿತ್ತು. ಬಟ್ ಸರಿಯಾಗಿ ಸೆಕೆ, ನೀರು ಇಳಿತಾ ಇತ್ತು. ಅದನ್ನೆಲ್ಲ ನೋಡಿಕೊಂಡು ಈಗ ನಾನು ಹೇಳ್ದಂಗೆ ತಿರುಚೆಂದೂರಿಗೆ ಹೋಗ್ತಾಯಿದ್ದೀವಿ. ಅದನ್ನು ಮುರುಘಾ ಟೆಂಪಲ್ ಭಾಳ ಫೇಮಸ್ ಅಂತ ಇವನು ವಿಜಯ್ ಹೇಳಿದ್ದ, ಅದಕ್ಕೆ ಅಲ್ಲಿಗೆ ಪ್ಲ್ಯಾನ್ ಮಾಡಿದ್ದ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸದ್ಯ ಚೆಸ್ಟ್ ಮೌಂಟಿಂದ ಹೆಲ್ಮೆಟ್ ಮೌಂಟಿಗೆ ಬಂದನಲ್ಲ, ಕೇರಳ ಬಾರ್ಡ್ರ್ ದಾಟಿ ಈ ಕಡೆ ಬರ್ತಿದ್ದಂಗೆ ಹೆಲ್ಮೆಟಿಗೆ ಒಂದು ಮೌಂಟ್ ಮಾಡ್ಕೊಂಬಿಟ್ಟೆ. ದೇವಸ್ಥಾನ ಬಂದ್ಬಿಟ್ಟು ಸಂಜೆ 4 ಗಂಟೆಯಿಂದ ಏನೋ ಓಪನ್ ಆಗೋದಂತ. ಸೊ ಇನ್ನೂ ಈಗ 2:45 ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಎಲ್ಲ ರೆಸ್ಟ್ ತೊಗೊಳೋಷ್ಟೊತ್ತಿಗೆ ಆಗ್ಬಿಡುತ್ತೆ. ಆಮೇಲೆ ಹೋಗಿ ದೇವಸ್ಥಾನ ಹೋಗ್ಬೋದು. ಸೈಡಲ್ಲಿ ಮೆಜಾರಿಟಿ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಒಂಥರ ಕೋಸ್ಟಲ್ ರೈಡು, ಕಂಪ್ಲೀಟ್ ಕೋಸ್ಟಲ್ ರೈಡ್ ಅಂತ ಮಾಡಿ ಸೌತ್ ಸೈಡಿಂದು, ಅದರಲ್ಲಿ ಫುಲ್ ಎಲ್ಲ ದೇವಸ್ಥಾನನೇ ಮೆಜಾರಿಟಿ ವಿಸಿಟ್ ಮಾಡ್ತಾ ಇದ್ದೀವಿ. ನಾನಿವರು ಯಾವತ್ತೂ ಟೆಂಪಲಿನೆಲ್ಲ ಪ್ಲ್ಯಾನ್ ಮಾಡಿಲ್ಲ, ಹೋಗೋಲ್ಲ ಅಷ್ಟು. ಸೊ ಇದೊಂದು ಪ್ಲ್ಯಾನ್ ಚೆನ್ನಾಗಿದೆ, ಇಷ್ಟ ಆಯಿತು. ಅದಕ್ಕೆ ಕಂಪ್ಲೀಟ್ ಇರೋ ಬರೋ ದೇವಸ್ಥಾನ ಎಲ್ಲ ನೋಡ್ಕೊಂಡು ಹೋಗೋಣ, ಫೇಮಸ್ ಇರೋವು ಅಂತ ಬಂದ್ಬಿಟ್ಟೆ. ಬಟ್ ಪ್ಲ್ಯಾನ್ ಚೆನ್ನಾಗಿ ಮಾಡಿದ್ದಾರೆ. ಯಾರೋ ವಿಜಯ್ ಮತ್ತು ಸುಶಾಂತು ಇಬ್ಬರು ಪ್ಲ್ಯಾನ್ ಒಳ್ಳೆ ಸಖತ್ತಾಗಿ ಮಾಡಿದ್ದಾರೆ. ಲೊಕೇಶನ್ ಮಾತ್ರ ಏನು ಚೆನ್ನಾಗಿದೆ ಗೊತ್ತಾ. ಬಟ್ ಆದರೆ ಏನಂದರೆ ಇಲ್ಲೆಲ್ಲ ಬರೀ ಈ ಥರ ಮರನೇ ಜಾಸ್ತಿ. ಇಲ್ಲಿ ಲೆಫ್ಟ್ ಸೈಡ್ ಇದೆಯಲ್ಲ, ಈ ಥರ ಮರನೇ ಜಾಸ್ತಿ. ಅದಕ್ಕೆ ತಮಿಳಲ್ಲಿ ಬಂದ್ಬಿಟ್ಟು ನೊಂಗು ಅಂತ ಅಂತಾರೆ. ಸೇಮ್ ಈ ಎಳ್ನೀರು ಥರನೇ ಏನೋ ಬರುತ್ತದು, ನೀವು ಎಲ್ಲ ನೋಡಿರ್ತೀರ, ಎಲ್ಲ ಕಡೆ ಸಿಗುತ್ತೆ ಕರ್ನಾಟಕದಲ್ಲೂ. ಬಿಸಿಲು ಹೊಡಿತಾ ಇದೆ ಅಂದರೆ ಅಯ್ಯಪ್ಪ ಸರಿ ಹೊಡಿತಾ ಇದೆ ಬಿಸಿಲು. ಅರೆ ಇಲ್ಲೆಲ್ಲ ಕಂಟೈನರ್ ಮನೆಗಳೆಲ್ಲ ಇದೆ. ಓ ಇದೆಲ್ಲ ಫ್ಯಾಕ್ಟ್ರಿಗಳೆಲ್ಲ ಇದೆ ಅನ್ಸುತ್ತೆ, ಅದಕ್ಕೆ ಕಂಟೈನರ್ ಮನೆ ಎಲ್ಲ ಇದೆ. ಅಲ್ಲಿ ಬರ್ಬೇಕಾದ್ರೂ ಅಷ್ಟೇ ನೋಡಿದೆ, ಒಂಥರ ಈ ಮರುಭೂಮಿ ಥರನೇ ಫೀಲ್ ಬಂತು. ನಾನು ಮುಂಚೆನೇ ಕ್ಯಾಮ್ರಾ ಹಾಕೋಬೇಕಿತ್ತು, ಬಟ್ ಆ ಕಡೆ ಅದು ಪಾಸ್ ಆದಮೇಲೆ ಈ ಕಡೆ ಬಂದು ಹಾಕ್ಕೊಂಡೆ, ಫುಲ್ ಒಂಥರ ಮರುಭೂಮಿ ಫೀಲ್ ಆಗುತ್ತೆ. ಆ ಥರ ಇದೆ ಇಲ್ಲೆಲ್ಲ. ಇದರಲ್ಲಿ ಚೇತನ್ ಅಂತ ಒಬ್ರು ಇದ್ದಾರೆ, ನಾನು ನಿಮಗೆ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದ್ದೀನಿ ಅನಿಸುತ್ತೆ. ಉದ್ದಕ್ಕಿರ್ತಾರೆ, FZ ಬೈಕು 150, ಈ ಮುಂಗಡೆ ಲೇಲ್ಯಾಂಡ್ ಲಾರಿ ಹೋಗ್ತೈತಲ್ಲ ಆ ಥರ ಸುಮ್ಮನೆ ಕಣ್ಣು ಮುಚ್ಕೊಂಡು ಅಯ್ಯೋ ಹೊಡ್ಕೊಂಡು ಹೋಗ್ತಿರ್ತಾರೆ ಅತ್ಲಾಗೆ. ಅಷ್ಟು ಅವರೇ ರೀಚ್ ಆಗೋದು ಎಲ್ಲೋದ್ರೂ ಅತ್ಲಾಗೆ ಲೊಕೇಶನಿಗೆಲ್ಲ. ಅವಾಗಲೇ ಆಯ್ ಅಂತಿದ್ದ, ಕ್ಯಾಮ್ರಾ ಆಫ್ ಆಗಿತ್ತು. ಈ ಕ್ಯಾಮ್ರಾ ಆನ್ ಆಗಿತ್ತು, ಆಯ್ ಹೇಳೋ ಅಂತ ಹೇಳಿದ್ರೆ ನಗ್ತಾ ಇದ್ದಾರೆ. ಹಲೋ ಸ್ನೇಹಿತರೆ, ನಮಸ್ಕಾರಗಳು. ಒಬ್ಬೊಬ್ಬರು ಒಂದೊಂಥರ ಹೇಳ್ತಾರೆ. ನಾನು ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪವನ್ ಮಾತಾಡ್ತಾ ಇದ್ದೀನಿ, ಮತ್ತೆ ಇನ್ನೊಂದು ವಿಡಿಯೋಗೆ ಸ್ವಾಗತ ಅಂತೀನಿ. ಒಬ್ಬೊಬ್ಬರು ಒಂದು ಹೇಳ್ತಾರೆ, ಏನು ಇಷ್ಟ ಬರುತ್ತೆ ಹೇಳ್ಬೋದು. ನಿಮ್ಮ ಬಗ್ಗೆ ಹೇಳಿದ್ದೀನಿ ವಿಡಿಯೋದಲ್ಲಿ, ಚೇತನ್ ನಿಮ್ಮ ಬಗ್ಗೆ ಹೇಳಿದ್ದೀನಿ. ಹೊಡಿತಿರಲ್ಲ ಲೇಲ್ಯಾಂಡ್ ಗಾಡಿ ಇದ್ದಾರ ಕರೆಕ್ಟ್ ನನ್ನ ಮುಂದೆ ಲೇಲ್ಯಾಂಡ್ ಹೋಗ್ತಾ ಇತ್ತು, ಗ್ಯಾಪ್ನ ಆಯ್ತು. ಏನಾಗಲ್ಲ, ಎಲ್ಲ ಟ್ರಿಪ್ ಎಲ್ಲ ಲೊಕೇಶನ್ಗೂ ನಾನೇ ಲೇಟಾಗಿ ಬರ್ತಾ ಇರೋದು. ಇಲ್ಲೊಂದು ಹೋಟೆಲ್ ಕಾವೇರಿ ಅಂತ ಇತ್ತು, ಸೊ ಆ ಹೋಟೆಲಿಗೆ ಹೋಗ್ತಾ ಇದ್ವಿ. ಏರಿಯಾನೇ ಫುಲ್ ಎಲ್ಲ ಬ್ಲಾಸ್ಟ್ ಮಾಡ್ಬಿಟ್ಟಾರಲ್ಲ ಇಲ್ಲಿ ಎಲ್ಲ, ಏನೋ ಸೆಲೆಬ್ರೇಷನ್ ಎಲ್ಲ ಆಗೋಗ್ಬಿಟ್ಟಿದೆ. ಬೈಕ್ ಸೆಟ್ಟು, ಲೈಟು. ಗೂಗಲ್ ಮಾತ್ರ ಅಲ್ಲೇ ಕರ್ಕೊಂಡು ಹೋಗ್ತಿದ್ಯಾ, ಯಾಕೆ ಡೌಟ್ ಹೊಡಿತಿದ್ಯಲ್ಲ. ಇಲ್ಲೇನೋ ಏನೋ ಫೆಸ್ಟಿವೆಲ್ಲ ಜಾತ್ರೆ ಏನೋ ನಡೀತಾ ಇದೆಯಪ್ಪ ಇಲ್ಲಿ. ಓಹೋ ಇಲ್ಲಿ ಹೋಗೋಕ್ಕಾಗಲ್ಲ, ನನಗೂ ಹಿಂಗೆ ತೋರಿಸ್ತಾ ಇದೆ, ನನಗೂ ಸ್ಟ್ರೈಟಾಗಿ ತೋರಿಸ್ತಾ ಇದೆ. ಮೇನ್ ರೋಡಿಗೆ ಹೋಗ್ಬಿಟ್ಟು ಅದಾರ ಚೆಕ್ ಮಾಡೋಣ ಬರ್ರಿ, ಇಲ್ಲಿ ಹೋಗೋಕ್ಕಾಗಲ್ಲ. ಅಲ್ಲಿ ನೋಡೋಣ ಹಂಗಂದ್ರೆ. ನಮ್ಮ ಗಾಡಿಗಳು ತಿರುಗಿಸೋಷ್ಟೊತ್ತಿಗೆ ಹೋಗಿ ಊಟ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ. ಓಕೆ, ಈಗ ದರ್ಶನ ಆಯಿತು. ಸೊ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಸೊ ಅದೇ ದೇವಸ್ಥಾನ, ಹಿಂಗೆ ಹೋಗಬೇಕು. ಫೋಟೋ ಎಲ್ಲ ಏನು ಅಲೋ ಇಲ್ಲ, ಹಾಗೆ ಹೋಗಿ ನೋಡಿಕೊಂಡು ಬಂದ್ವಿ. ಚೆನ್ನಾಗಿತ್ತು ಮಾತ್ರ ದೇವರು. ಸೇಮು
ಈ ರಾಮಂದು ಬಾಲರಾಮ ಅಂತ ಒಂದಿತ್ತು, ಅದರಲ್ಲಿ ಫುಲ್ಲು ಸ್ಮೈಲಿಂಗ್ ಫೇಸ್ ಇತ್ತು. ಅದೇ ಥರನೇ ಇಲ್ಲಿ ಮುರುಗಂದು ಸ್ಮೈಲಿಂಗ್ ಫೇಸು ಭಾಳ ಚೆನ್ನಾಗಿತ್ತು ನೋಡೋಕ್ಕೆ. ಈಗ ಊಟನೂ ಇಲ್ಲೇ ಮಾಡ್ಕೊಂಡ್ವಿ. ಕಾವೇರಿ ಹೋಟೆಲ್ ಅಂತ ಒಂದಿತ್ತು, ಅಲ್ಲಿ ಫುಡ್ ಮಾತ್ರ ಭಾಳ ಚೆನ್ನಾಗಿತ್ತು. ಅನ್ನ ಸಾಂಬಾರು ಫುಲ್ಲು ಮೀಲ್ಸಿಂದು ಭಾಳ ಚೆನ್ನಾಗಿತ್ತು. ಸೊ ಊಟ ಮಾಡ್ಕೊಂಡು ಹಂಗೆ ದರ್ಶನ ಮುಗಿಸ್ಕೊಂಡು ಈಗ ನೆಕ್ಸ್ಟು ರಾಮೇಶ್ವರಂ ಹೋಗ್ತಾ ಇದ್ದೀವಿ. 4 hours 45 minutes 223 kilometers. ಟೈಮು 4:45. ನೋಡೋಣ ಅಲ್ಲಿಗೆ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಸೊ ಇವತ್ತು ರಾಮೇಶ್ವರಂ ಹೋಗಿ ಸ್ಟೇ ಆಗೋಣ ಅಂತ ಸ್ಟೇ ಆಗಿ ನಾಳೆ ಬೆಳಗ್ಗೆ ಬೇಗನೆ ಎದ್ದು ಧನುಷ್ಕೋಡಿ ಹೋಗಬೇಕು